ಹಲೋ ಸದಾನಂದ್, ನಾಳೆ ಬೆಳಿಗ್ಗೆನೆ ದೇವಿಯನಿ ಅವ್ರನ್ನ ಸಾತ್ವನ ಕೇಂದ್ರದಿಂದ ಸ್ಟೇಷನ್ ಕರ್ಕೊಂಡ್ ಬರ್ಬೇಕು. ಹಾಗೆ ಆ ಕೇಸ್ ಫೈಲ್ನ ರೆಡಿ ಮಾಡಿ ನಾಳೆನೆ ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು. ನನಗ್ ಗೊತ್ತಿರೋ ಪ್ರಕಾರ ದೇವಿಯನಿ ಅವ್ರನ್ನ ನಾಳೆನೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ. ಏಯ್ ತೊಪ್ಪೆ ಸಾಹೇಬ್ರೆ, ಇಷ್ಟೊತ್ನಲ್ಲಿ ಯಾರನ್ನೂ ಕರೀತಾ ಇದ್ದೀರಾ? ತೊಪ್ಪೆ ಅಂದ್ರೆ ಯಾರು? ನೀನೆ ತಾನೆ ತೊಪ್ಪೆ ಅಂತ ನೀವ್ನೇ ಕರೆದಿದ್. ನನ್ಗೆ ಇಷ್ಟ ಇಲ್ದಿರೋದು ಏನಾರು ಮಾಡ್ತಿದ್ಯಾ? ನನ್ನಿಂದ ಏನಾರು ಮುಚ್ಚಿಡ್ತಿದ್ಯಾ? ಅಯ್ಯೋ, ನಾನು ನಿಮ್ಮ ಹತ್ರ ವಿಷಯ ಮುಚ್ಚಿಡದ? ಯಾವತ್ತಾದ್ರೂ ನಾನು ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟಿದ್ದೀನ? ಅದ್ರ ವಿಷಯ ಇದ್ರು ನಿಮ್ಮ ಹತ್ರ ಹೇಳಲ್ವಾ? ಹೇಳ್ತಿರೋ ವಿಷಯ ಏನಾದ್ರು ಇದ್ಯಾ? ನಾನ್ ಮುಚ್ಚಿಡಕ್ ಹೋಗ್ತೀನ? ಇವಾಗ ಸದ್ಯಕ್ಕೆ ನೀವು ತೊಪ್ಪೆ ತರ ಮಾತಾಡಕ್ ಹೋಗ್ಬಿಡಿ. ನಿಮ್ಗೂ ಗುಡ್ ನೈಟ್, ನನ್ಗೂ ಗುಡ್ ನೈಟ್. ನಾನು ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ನನ್ ಸಾಹೇಬ್ರು ಬಲೇ ಡೇಂಜರು. ನನ್ ದೇವಿಯಾನಿ ಅಮ್ಮಂಗೆ ಬೇಲ್ ಕೊಡ್ಸೋ ವಿಷಯನ ನನ್ ಬಾಯಿಂದನೇ ಕಕ್ಕಿಸ್ಬಿಡ್ತಾರೆ. ಅವ್ರಿಂದ ಹುಷಾರಾಗಿರ್ಬೇಕು. ನಾನು ನಿಮ್ಮನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ. ಆರೋಪಿನ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಕೈಗೆ ಕೋಳ ಹಾಕಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಕೋರ್ಟ್ ಪ್ರೋಟೋಕಾಲ್. ಅದು ಯಾರೇ ಆದ್ರೂ ಫಾಲೋ ಮಾಡ್ಲೇಬೇಕು. ಕರ್ಕೊಂಡ್ ಬಂದ್ ದೇವಿಯರಿ ಅತ್ತೆನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿದೆ. ಅವ್ರು ಸಿಗಾಕೊಂಡಿರೋದು ಪೆಟ್ಟಿ ಕೇಸ್ ಅಲ್ಲ. ಕಾಂಪ್ರಮೈಸ್ ಆಗಿ ಎಷ್ಟೋ ಒಂದಷ್ಟು ಫೈನ್ ಕಟ್ಬಿಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ. ಅಟೆಂಪ್ಟ್ ಟು ಮರ್ಡರ್. ಅದಕ್ಕೆ ಬೇಲ್ ತಂದಿದ್ದೀವಿ. ಬೇಲ ಯಾರು ಕೊಡ್ತಿರೋದು? ನಾನೇ. ನನ್ಗೆ ನಿಮ್ ಮೈಂಡ್ ಅಲ್ಲಿ ಏನ್ ರನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ನಿಮ್ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿದವರು, ನಿಮ್ ಹೆಂಡತಿನ ಸಾಯ್ಸಕ್ ನೋಡಿದವರು, ಅವ್ರಿಗೆ ನೀವು ಬೇಲ್ ಕೊಡ್ತಿದ್ದೀರಾ? ನೋಡಿ, ನೀವು ತುಂಬಾ ಒಳ್ಳೆಯವರು ಅಂತ ನನಗೆ ಗೊತ್ತು. ಆದ್ರೆ ಇಷ್ಟು ಒಳ್ಳೆತನ ಒಳ್ಳೇದಲ್ಲ. ಅಲ್ಲ, ನಿಮ್ಮ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿಸೋರ್ ಪರ ನಿಂತು ಅವ್ರಿಗೆ ಬೇಲ್ ಕೊಡಿಸ್ತಿದ್ದೀರಾ ಅಂದ್ರೆ ನಂಗೆ ನಿಜಕ್ಕೂ ನಂಬಕ್ ಆಗ್ತಿಲ್ಲ. ಇದು ನೀವೇ ನಿಮ್ ಹೆಂಡತಿಗೆ ಮಾಡ್ತಿರುವಂತ ದ್ರೋಹ ಅಂತ ಆಗಲ್ವಾ? ಇನ್ಸ್ಪೆಕ್ಟರ್ ಅಜಿತ್, ಘನ ನ್ಯಾಯಾಲಯ ನನ್ನ ಕಕ್ಷಿದಾರರಿಗೆ ಬೇಲ್ ಕೊಟ್ಟು ಅವ್ರನ್ನ ಗೌರವಾನ್ವಿತವಾಗಿ ಕಳಿಸ್ಕೊಡೋದಷ್ಟೇ ನಿಮ್ಮ ಕರ್ತವ್ಯ. ಅಂಡ್ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಭಾಷಣ ಕೇಳೋದಕ್ಕಲ್ಲ. ಓಕೆ ಫೈ, ಕೆಲವೊಂದು ಪ್ರೊಸೀಜರ್ಸ್ ಗಳಿದೆ, ಅದನ್ನೆಲ್ಲ ಮುಗಿಸ್ಬಿಟ್ಟೆ ನಾನು ಅವ್ರನ್ನ ಕಳ್ಸೋದಕ್ಕಾಗಲ್ಲ. ಒಳಗಡೆ ಬನ್ನಿ, ಕರ್ಕೊಂಡ್ಬಂದು. ದೊಡ್ಡ ಸಾಹೇಬ್ರೆ, ದೇವಿಯಾನಿ ಅಮ್ಮ ನನ್ ಸೋದರಾಳಿಯನೇ ನನ್ನನ್ನ ಅರೆಸ್ಟ್ ಮಾಡಿದ್ರು. ಅದನ್ನ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ತೆ ನನ್ ಮೇಲ್ ದ್ವೇಷ ಸಾಧಿಸ್ದೆ. ನನ್ ಮಗಳನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ, ಅವಳಿಗೊಂದ್ ಬಾಣ್ ಕಟ್ಕೊಟ್ರೆ ಯಾವತ್ತೂ ಮರೆಯಲ್ಲ. ರಮಣ್ ತೀರ್ಕೊಂಡಾಗ ನಾನ್ ತವ್ರ ಮನೆಗ್ ಹೋಗದೆ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಇಲ್ಲೇ ಉಳ್ಕೊಂಡಿದ್ದು ಅರ್ಥಗಾಯ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ರಮಣ. ಥ್ಯಾಂಕ್ಸ್. ಕೊಲೆ ಆರೋಪಿ ಮಗಳನ್ನ ನಿಮ್ ಸೊಸೆ ಮಾಡ್ಕೊಂಡು ನನ್ನನ್ನ ನಿಮ್ ಬೀಗತಿಯಾಗಿ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಟಕ ಸಾಕು. ನನ್ನ ತಮ್ಮ ರಮಣ ಮೆಡಿಕಲ್ ಮಾಫಿಯಾ ಕೇಸಲ್ಲಿ ಸಿಕ್ಕಾಕೊಂಡು ತನ್ನ ಪ್ರಾಣನೇ ಕಳ್ಕೊಂಡ. ಆಗ ಜನ ಎಲ್ಲ ನಮ್ಮ ಕುಟುಂಬದ ಬಗ್ಗೆ ತುಂಬಾ ಕೀಳಾಗಿ ನೋಡೋದಕ್ಕೆ ಶುರು ಮಾಡು. ಎಷ್ಟು ವರ್ಷ ಆದ್ರೂ ಅದೇ ಭಾವನೆಯಲ್ಲೇ ನೋಡೋರು. ಆದ್ರೆ ನೀನು ಮತ್ತೆ ಅದು ಮರುಕಳಿಸುವ ಹಾಗೆ ಮಾಡ್ಬಿಟ್ಟು ಕೊಲೆಗಾತಿ ಕುಟುಂಬದವರು ಅಂತ ಜನ ಮತ್ತೆ ಮುದ್ರೆ ಹೊತ್ತಬಾರ್ದು ನೋಡು. ಆ ಒಂದೇ ಒಂದು ಕಾರಣಕ್ಕೆ ನಿನಗೆ ಬೇಲ್ ಕೊಟ್ಟು ಬಿಡಿಸಿದೀನಿ ಅಷ್ಟೇ ದೇವಿಯಾನಿ. ನಿನ್ನ ಮೇಲಿರೋ ಕರುಣೆಯಿಂದಲ್ಲ, ನೀನ್ ನನಗೆ ಮಾಡಿರೋ ಅನ್ಯಾಯಕ್ಕೆ ಆ ದೇವರು ನಿನಗೆ ಸರಿಯಾದ ಶಿಕ್ಷೆ ಕೊಡದೆ ಅಂತ ಸುಮ್ಮನೆ ಇರೋದಿಲ್ಲ. ಹಾಗೆ ಇನ್ನೊಂದು ವಿಷಯ, ಇವತ್ತೇ ಕೊನೆ. ಇನ್ಯಾವತ್ತು ನನ್ನ ಶಾರದ ಹತ್ರಕ್ಕೂ ಸುಳಿಬಾರ್ದು ನೀನು. ಇದು ರಿಕ್ವೆಸ್ಟ್ ಅಲ್ಲ. ಎಲ್ರು ನನ್ನ ದೂರ ಇಡೋ ತರ ಕಾಡ್ತಿದಾರ. ಇನ್ನು ಹಾಗೆ ಮಾಡ್ಬೇಡ ದೇವಿಯಾನಿ ಅಮ್ಮ. ನಾನ್ ನಿಮ್ಮನ್ನ ಯಾವತ್ತೂ ಬಿಟ್ಕೊಡಲ್ಲ. ಬಿಡಿ ದೇವಿಯಾನಿ ಅಮ್ಮ. ಅಂಜು ನಚ್ಚಿ, ತುಂಬಾ ತಲೆನೋಯ್ತಾ ಇದೆ. ಯಾವ್ದಾದ್ರು ಟ್ಯಾಬ್ಲೆಟ್ ಇದ್ರೆ ಕೊಡು. ಅಂಜು ನೀ ದೇವಿಯಾನಿ ಅಮ್ಮ, ನಾನೇನ್ ತಪ್ಪಾಗ್ತಾ ನನ್ ಮಗಳು ನನ್ನ ಹತ್ರ ಮಾತಾಡ್ತಿಲ್ವಲ್ಲ ಭೋಗಿ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಹ್ಯಾಪಿ ಮ್ಯಾರಿಡ್ ಲೈಫ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ಬೇಬಿ, ನಾನು ಏನು ತಪ್ಪು ಮಾಡಿಲ್ವೇ? ನೀನು ಏನು ತಪ್ಪು ಮಾಡಿಲ್ವಾ? ಇಲ್ಲ, ನನಗ್ ನಮ್ದು, ನಾನೇನು ತಪ್ಪು ಮಾಡಿಲ್ಲ. ನಿಜವಾಗ್ಲೂ ನೀನು ಏನು ತಪ್ಪು ಮಾಡಿಲ್ವಾ? ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ನಂಗ್ ಗೊತ್ತು ನಮ್ಮಮ್ಮ ಯಾವ ತಪ್ಪು ಮಾಡಲ್ಲ ಅಂತ. ಇನ್ ಕೇಸ್ ಯಾವ್ದಾದ್ರು ತಪ್ಪು ಮಾಡಿದ್ರು ಯಾವ ಸಾಕ್ಷಿನೂ ಉಳ್ಸಲ್ಲ. ಮಾಮ್, ಯಾರೀ ಲೇಡಿ ಡ್ಯಾಡ್ ಜೊತೆಗೆ ಇಷ್ಟೊಂದು ಕ್ಲೋಸ್ ಆಗಿ ನಿಂತ್ಕೊಂಡಿದ್ದಾಳೆ? ಡ್ಯಾಡ್ಗೂ ಇವ್ರಿಗೂ ಏನಾದ್ರೂ ಅಫೇರ್ ಇತ್ತಾ? ಅಫೇರ ಮಣ್ಣ. ನಿಮ್ಮಪ್ಪ ನನ್ನನ್ ಬಿಟ್ಟು ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡ್ತಿರ್ಲಿ. ಅವಳ ಹೆಸರು ರೋಸಿ ಅಂತ. ರಮಣ್ ಕಾಲೇಜಲ್ಲಿ ಓದ್ತಾ ಇದ್ಲು. ನಿಮ್ಮ ಅಪ್ಪನ್ನ ಪ್ರೀತಿಸ್ತಾ ಇದ್ಲಂತೆ ಒಂದ್ ಸೈಡ್ಲ. ಆದ್ರೆ ಪಾಪ ರಮಣ್ಗೆ ಆ ವಿಷಯ ಗೊತ್ತೇ ಇರ್ಲಿ. ಕಾಲೇಜ್ ಮುಗಿದ್ಮೇಲೆ ರಮಣ್ ಸ್ವಂತವಾಗಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ರಮಣ್ ಹತ್ರ ಪರ್ಸನಲ್ ಸೆಕ್ರೆಟರಿ ಆಗಿ ಸೇರ್ಕೊಂಡ್ಲು. ಆಮೇಲೆ ನಿಧಾನಕ್ಕೆ ನಮ್ಮ ವ್ಯವಹಾರಗಳನ್ನೆಲ್ಲ ತಿಳ್ಕೊಳ್ತಾ ಬಂದ್ಲು. ಮುಂದೊಂದ್ ದಿನ ರಮಣ್ ತೀರ್ಕೊಂಡಾಗ ಅದಕ್ ಕಾರಣ ಶ್ರವಣ್ ಅಂತ ನಾನು ಹೇಳ್ದೆ. ಆದ್ರೆ ಅವಳು ರಮಣ್ ಸಾವಿಗೆ ಕಾರಣ ನೀನು, ಅದಕ್ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ನನ್ನ ಹತ್ರ ಇದೆ, ಅದನ್ನ ನಾನು ಶ್ರವಣ್ ಕೊಡ್ತೀನಿ ಅಂತ ನನಗೆ ಹೇಳ್ತಾಳೆ. ಅದಕ್ಕೆ ಶ್ರವಣ್ಗೆ ಯಾಕೆ ಹೇಳ್ತೀಯಾ, ನೇರವಾಗಿ ದೇವ್ರಿಗೆ ಹೇಳ್ಬಿಡು ಅಂತ ದೇವ್ರ ಹತ್ರನೇ ಕಳ್ಸ್ಬಿಟ್ಟೆ. ಅವಳೇ ಇಲ್ಲ ಅಂದ್ಮೇಲೆ ಅವಳ ಜೊತೆ ಇರೋ ಡ್ಯಾಡ್ ಫೋಟೋ ಯಾಕೆ? ಇದು ಬರೀ ಫೋಟೋ ಅಲ್ಲ ಅಂಜು, ನನ್ನ ಆಂಟಿಸಿಪೇಟರಿ ಬೇಲ್. ಶಾರದಾ ಮೇಲೆ ಅಟ್ಯಾಕ್ ಮಾಡ್ಸಿದ್ದು ನಾನೇ ಅನ್ನೋದು ಅಜಿತ್ಗೆ ಚೆನ್ನಾಗ್ ಗೊತ್ತಿದೆ. ಮಾಮ್, ನೀನ್ ಇನ್ನೊಂದ್ ವಾಚ್ ತೋರ್ಸಿ ಯಾಮರ್ಸ್ಬಿಟ್ಟೆ ಅಲ್ಲ. ಅವ್ನ್ ನಂಬ್ಲಿಲ್ವಲ್ಲ. ಇವತ್ತಲ್ಲ ನಾಳೆ ಅವನು ನನ್ನವರೆಗೂ ಬಂದೇ ಬರ್ತಾನೆ. ಶಾರದನ್ನ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ನನ್ನ ಅರೆಸ್ಟ್ ಮಾಡೇ ಮಾಡ್ತಾನೆ. ಆಗ ಈ ಫೋಟೋ ನನ್ನನ್ನ ಮನೆಯವರಿಂದ ಕಾನೂನಿಂದ ಕಾಪಾಡುತ್ತೆ. ಇನ್ ಕೇಸ್ ನಿನ್ ಮದ್ವೆ ಆಗೋಕ್ ಮುಂಚೆನೆ ನಾನ್ ಅರೆಸ್ಟ್ ಆದೆ ಅಂತ ಇಟ್ಕೋ, ಈ ಫೋಟೋ ಮನೆಯವ್ರ ಕಣ್ಣಿಗೆ ಕಾಣಿಸೋ ಹಾಗೆ
ಹಾಗೆ ನೀವ್ ಮಾಡ್ಬೇಕು. ಆಮೇಲಿಂದು ನಾನ್ ಅಂದ್ಕೊಂಡ್ ಹಾಗೆ ನಡೀತಾ ಹೋಗುತ್ತೆ. ಮಾ ಐ ಲವ್ ಯು ಬೇಬಿ. ಐ ಲವ್ ಯು ಟೂ ಮಾ. ಶಭಾಷ್ ಮಗಳೇ, ಅಂತೂ ನಮ್ಮ ಪ್ಲಾನ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ಯಾ. ನಾನು ನಿನ್ ಮಗಳು ಮಾಮ್. ಮತ್ತೆ ಹೌದು, ನಮ್ ಪ್ಲಾನ್ ಅಲ್ಲಿ ನೀನ್ ನನ್ನನ್ ವೇಷ ಮಾಡೋ ತರ ಯಾವ್ದಿರ್ಲಿಲ್ವಲ್ಲ. ನಾನ್ ಇಂಪ್ರೂವೈಸ್ ಮಾಡ್ಕೊಂಡೆ. ಮನೆತನದ ಗೌರವ ಅಂತ ಬಂದ್ರೆ ಈ ಅಂಜನ ತಾಯಿನೂ ಕೇರ್ ಮಾಡಲ್ಲ, ಒಬ್ಬ ಸೊಸೆ ಆಗಿ ನಡ್ಕೊಳ್ತಾಳೆ ಅಂತ ಎಲ್ರಿಗೂ ಬಿಸ್ಕೆಟ್ ಹಾಕ್ಬೇಕಾಯ್ತು. ಬಿಸ್ಕೆಟ್ ಹಾಕ್ದೆ ಇವ್ರನ್ನೆಲ್ಲ ಬಕ್ರ ಮಾಡ್ದೆ. ಅಪ್ಪ ಇಲ್ದಂಗ್ ಮಾಡಿರೋ ಆ ಶ್ರವಣ್ಣ, ಮದ್ವೆ ಟೈಮಲ್ಲಿ ಅಮ್ಮ ಇಲ್ದಂಗ್ ಮಾಡಿರೋ ಅಜ್ಜಿತನ್ನ, ನನ್ ಮೊದಲನೇ ಕನಸಿಗ್ ಬೆಂಕಿ ಹಚ್ಚಿರೋ ಆ ಭೂಮಿನ ಇನ್ಮೇಲ್ ಹೇಗ್ ಆಟ ಆಡಿಸ್ತೀನಂತ ನೋಡ್ತಾ ಇರು ಮಾಮ್. ಮಹಾಭಾರತದ ಶಕುನಿನ ಈ ಮಾಡರ್ನ್ ಅಂಜನಾ ರೂಪದಲ್ಲಿ ನೋಡ್ತೀಯ ಇನ್ಮೇಲೆ. ಏನೇ ಇದು ನಿಮ್ ಟ್ರಾನ್ಸ್ಫಾರ್ಮೇಶನ್, ಕಲ್ಪನೆಗೂ ಮೀರ್ ಬಿಟ್ಟಿದೀಯ ನೀನು. ವೆರಿ ಗುಡ್ ಬೇಬಿ, ವೆರಿ ಗುಡ್. ದತ್ ಸಾಹೇಬ್ರು ದೇವಿಯಾನಿ ಅಮ್ಮಂಗೆ ಬೇಲ್ ಕೊಡ್ಸಿದ್ರು ಅಂತ ನೀವು ಬೇಜಾರ್ ಮಾಡ್ಕೊಂಡಿದ್ದೀರಾ? ದೇವಿಯಾನಿ ಅತ್ತೆಯಿಂದಾನೆ ಶಾರದತ್ತೆಗೆ ತೊಂದರೆ ಆಗಿರೋದು, ಹಾಗೆ ಮನಸ್ವಿನಿ ಕಾಣೆ ಆಗೋದಕ್ಕೆ ಕಾರಣ ಆಗಿರೋದು. ಅಂಥದ್ರಲ್ಲಿ ಅವರೇ ಹೋಗಿ ದೇವಿಯಾನಿ ಅತ್ತೆಗೆ ಬೇಲ್ ಕೊಟ್ಟಿರೋದಕ್ಕೆ ಚಾನ್ಸೇ ಇಲ್ಲ. ಅವ್ರಿಗೆ ಯಾರೋ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿ ಅವರು ಈ ರೀತಿ ಮಾಡೋ ಹಾಗೆ ಮಾಡಿದ್ದಾರೆ. ಆದ್ರೆ ಅದು ಯಾರು ಅಂತ ಗೊತ್ತಿಲ್ಲ. ಅದ್ ನಾನೇ ಸಾಹೇಬ್ರೆ.